ಆತ್ಮೀಯರೇ, ಎಲ್ಲರಿಗೂ ನಮ್ಮ ಭಕ್ತಿ ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಮಹಾಭಾರತ ಯುದ್ಧದ ನಂತರ ಪಾಂಡವರು ಜಯಗಳಿಸಿದರು. ಧರ್ಮರಾಜ ಯುಧಿಷ್ಠಿರನ ಮನಸ್ಸಿನಲ್ಲಿ ತುಂಬ ದುಃಖ ಮತ್ತು ಗೊಂದಲವನ್ನು ಇಟ್ಟುಕೊಂಡಿದ್ದನು. ಯುದ್ಧದಲ್ಲಿ ಅನೇಕ ಜನರು ಸಾವನ್ನಪ್ಪಿದ್ದರಿಂದ ಅವರಿಗೆ ಶಾಂತಿ ಇರಲಿಲ್ಲ. ಆ ಸಮಯದಲ್ಲಿ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದ ಮಹಾಜ್ಞಾನಿ ಭೀಷ್ಮ ಧರ್ಮರಾಜ ಯುಧಿಷ್ಠಿರನಿಗೆ ಧರ್ಮ, ಜೀವನ ಮತ್ತು ಮೋಕ್ಷದ ಮಾರ್ಗವನ್ನು ಉಪದೇಶಿಸಿದರು. ಅಂದು ಯುಧಿಷ್ಠಿರನು ಹಲವಾರು ಪ್ರಶ್ನೆಗಳನ್ನು ಭೀಷ್ಮಾಚಾರ್ಯರಲ್ಲಿ ಕೇಳಿದರು. ಆ ಪ್ರಮುಖ ಪ್ರಶ್ನೆಗಳೆಂದರೆ: ಈ ಲೋಕದಲ್ಲಿ ಶ್ರೇಷ್ಠ ದೇವರು ಯಾರು? ಯಾರನ್ನು ಸ್ತುತಿಸಿದರೆ ಮನುಷ್ಯ ಶುಭವನ್ನ ಪಡೆಯುತ್ತಾನೆ? ದುಃಖದಿಂದ ಮುಕ್ತಿ ಪಡೆಯುವ ಮಾರ್ಗ ಯಾವುದು ಎಂದು. ಇದಕ್ಕೆ ಉತ್ತರವಾಗಿ ಭೀಷ್ಮರು ಶ್ರೀ ವಿಷ್ಣುವಿನ ಮಹಿಮೆಯನ್ನ ವಿವರಿಸಿ ವಿಷ್ಣು ಸಹಸ್ರನಾಮವನ್ನ ಉಪದೇಶಿಸಿದರು. ಹೀಗೆ ಉಪದೇಶಿಸಿದ ಮಂತ್ರಗಳಲ್ಲಿ 12 ಮತ್ತು 13ನೇ ಮಂತ್ರಗಳ ಅರ್ಥ ಮತ್ತು ಮಹತ್ವವನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಈ ಮಂತ್ರಗಳನ್ನು ಭಕ್ತಿಯಿಂದ ಆಲಿಸಿ. ಅನಾದಿನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ನಿತ್ಯಂ ಸರ್ವ ದುಃಖಾತಿಗೋ ಭವೇತ್. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ. 12ನೇ ಮಂತ್ರದ ಪದಗಳ ಅರ್ಥ ಈ ರೀತಿಯಾಗಿದೆ: ಅನಾದಿ ಅಂದರೆ ಆರಂಭವಿಲ್ಲದವನು, ನಿಧನಂ ಅಂದರೆ ಅಂತ್ಯವಿಲ್ಲದವನು, ವಿಷ್ಣುಂ ಅಂದರೆ ಸರ್ವವ್ಯಾಪಿಯಾದ ಶ್ರೀ ವಿಷ್ಣು, ಸರ್ವಲೋಕ ಮಹೇಶ್ವರಂ ಅಂದರೆ ಎಲ್ಲಾ ಲೋಕಗಳ ಮಹಾ ಈಶ್ವರನು, ಲೋಕಾಧ್ಯಕ್ಷಂ ಅಂದರೆ ಜಗತ್ತಿನ ಅಧಿಪತಿ, ಸ್ತುವನ್ನಿತ್ಯಂ ಅಂದರೆ ಸದಾ ಸ್ತುತಿಸುತ್ತಿರುವವನು, ಸರ್ವ ದುಃಖಾತಿಗೋ ಭವೇತ್ ಅಂದರೆ ಎಲ್ಲ ದುಃಖಗಳನ್ನು ಮೀರಿ ಶಾಂತಿಯನ್ನ ಪಡೆಯುವವನು. ಒಟ್ಟಾರೆ ಇದರ ಅರ್ಥ ಈ ರೀತಿಯಾಗಿದೆ: ಆದಿ ಅಂತ್ಯವಿಲ್ಲದ ಎಲ್ಲ ಲೋಕಗಳ ಅಧಿಪತಿಯಾದ ಶ್ರೀ ವಿಷ್ಣುವನ್ನು ಯಾರು ಭಕ್ತಿಯಿಂದ ಸ್ಮರಿಸುತ್ತಾರೋ ಅವರು ಜೀವನದ ದುಃಖ, ಭಯ ಮತ್ತು ಅಶಾಂತಿಯನ್ನ ಮೀರಿ ಶಾಂತಿಯನ್ನ ಪಡೆಯುತ್ತಾರೆ. ಆಧ್ಯಾತ್ಮಿಕವಾಗಿ ಇದರ ಮಹತ್ವವನ್ನ ಅರಿಯುವುದಾದರೆ ಈ ಮಂತ್ರವು ದೇವರಿಗೆ ಶರಣಾಗತಿಯಾಗುವುದರ ಮಹತ್ವವನ್ನ ತಿಳಿಸುತ್ತದೆ. ವಿಷ್ಣುವಿನ ಸ್ಮರಣೆ ಮನಸ್ಸಿಗೆ ಶಾಂತಿ ಮತ್ತು ಆತ್ಮಸ್ಥೈರ್ಯವನ್ನ ನೀಡುತ್ತದೆ. ಭಕ್ತಿ ಮತ್ತು ನಂಬಿಕೆ ಇದ್ದರೆ ಜೀವನದ ಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಬರುತ್ತದೆ ಎಂಬ ಸಂದೇಶ ಈ ಶ್ಲೋಕ ನೀಡುತ್ತದೆ. ಮಾನಸಿಕ ಒತ್ತಡ, ಭಯ ಮತ್ತು ಚಿಂತೆಗಳನ್ನು ಕಡಿಮೆ ಮಾಡಲು ಈ ಮಂತ್ರದ ಜಪ ಸಹಾಯಕವೆಂದು ನಂಬಲಾಗಿದೆ. ದೇವರಲ್ಲಿ ಆಶ್ರಯ ಪಡೆದವನು ದುಃಖದಿಂದ ಮೇಲೆದ್ದು ಬದುಕಬಹುದು ಎಂಬ ಭರವಸೆಯನ್ನ ಈ ಶ್ಲೋಕ ನೀಡುತ್ತದೆ. ಇದಿಷ್ಟು 12ನೇ ಮಂತ್ರದ ಅರ್ಥ ವಿವರಣೆಯಾದರೆ 13ನೇ ಮಂತ್ರ ಈ ರೀತಿಯ ಅರ್ಥವನ್ನ ನಮಗೆ ನೀಡುತ್ತದೆ. ಮೊದಲಿಗೆ ಇದರ ಪದಗಳ ಅರ್ಥವನ್ನ ನೋಡುವುದಾದರೆ ಬ್ರಹ್ಮಣ್ಯಂ, ಬ್ರಹ್ಮಣ್ಯಂ ಅಂತ ಹೇಳಿದ್ರೆ ವೇದ, ಜ್ಞಾನ ಮತ್ತು ಧರ್ಮವನ್ನ ರಕ್ಷಿಸುವವನು ಎಂದರ್ಥ. ಸರ್ವಧರ್ಮಜ್ಞಂ ಅಂದರೆ ಎಲ್ಲ ಧರ್ಮಗಳ ಜ್ಞಾನವನ್ನ ಹೊಂದಿರುವವನು. ಲೋಕಾನಾಂ ಕೀರ್ತಿವರ್ಧನಂ ಅಂದರೆ ಲೋಕದ ಮಂಗಳ ಮತ್ತು ಕೀರ್ತಿಯನ್ನ ವೃದ್ಧಿಸುವವನು. ಲೋಕನಾಥಂ ಅಂದರೆ ಜಗತ್ತಿನ ನಾಥನು. ಮಹದ್ಭೂತಂ ಅಂದರೆ ಮಹಾನ್ ದೈವಿಕ ತತ್ವ.
ಸರ್ವಭೂತ ಭವೋದ್ಭವಂ ಅಂದರೆ ಎಲ್ಲ ಜೀವಿಗಳ ಮೂಲ ಕಾರಣನು. ಇದರ ಅರ್ಥ ಈ ರೀತಿಯಾಗಿದೆ: ಧರ್ಮವನ್ನ ರಕ್ಷಿಸುವ, ಜಗತ್ತಿನ ಮಂಗಳವನ್ನ ಹೆಚ್ಚಿಸುವ ಮತ್ತು ಎಲ್ಲ ಜೀವಿಗಳ ಮೂಲ ಕಾರಣನಾದ ಪರಮಾತ್ಮನೇ ಈ ವಿಶ್ವದ ನಾಥನು. ಆಧ್ಯಾತ್ಮಿಕವಾಗಿ ಇದರ ಅರ್ಥವನ್ನ ನೋಡುವುದಾದರೆ, ಈ ಮಂತ್ರವು ಧರ್ಮ ಮತ್ತು ಸತ್ಯದ ಮಹತ್ವವನ್ನ ತಿಳಿಸುತ್ತದೆ. ದೇವರು ಕೇವಲ ಒಬ್ಬ ವ್ಯಕ್ತಿಯ ದೇವರಲ್ಲ, ಸಮಸ್ತ ಜೀವಿಗಳ ರಕ್ಷಕ ಎಂಬ ಭಾವನೆಯನ್ನ ಮೂಡಿಸುತ್ತದೆ. ಈ ಶ್ಲೋಕವು ಜೀವನವನ್ನ ಧರ್ಮಮಯವಾಗಿ ನಡೆಸುವ ಪ್ರೇರಣೆಯನ್ನ ನೀಡುತ್ತದೆ. ವಿಷ್ಣುವಿನ ಸ್ಮರಣೆ ಮನಸ್ಸಿನಲ್ಲಿ ವಿನಯ, ಕರುಣೆ ಮತ್ತು ಸಾತ್ವಿಕ ಚಿಂತನೆಗಳನ್ನು ಬೆಳೆಸುತ್ತದೆ. ಸಕಲ ಜೀವಿಗಳಲ್ಲಿಯೂ ದೇವರ ಅಂಶವಿದೆ ಎಂಬ ದೈವಿಕ ಭಾವನೆಯನ್ನ ಅರಿಯಲು ಈ ಮಂತ್ರ ಸಹಾಯಕವಾಗುತ್ತದೆ. ಒಟ್ಟಾರೆಯಾಗಿ ಈ ಎರಡೂ ಮಂತ್ರಗಳು ತಿಳಿಸುವುದೇನೆಂದರೆ, ಅನಂತನಾದ ಶ್ರೀ ವಿಷ್ಣುವಿನ ಸ್ಮರಣೆ ದುಃಖವನ್ನ ದೂರ ಮಾಡಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಧರ್ಮ, ಭಕ್ತಿ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವವನು ದೈವಿಕ ಜೀವನದ ನಿಜವಾದ ಅರ್ಥವನ್ನ ಅರಿಯುತ್ತಾನೆ. ಇದುವೇ ಈ ಮಂತ್ರಗಳ ಸಾರಾಂಶ ಮತ್ತು ಆಧ್ಯಾತ್ಮಿಕ ಮಹತ್ವ. ಆತ್ಮೀಯರೇ, ಇದೇ ರೀತಿಯ ಮುಂದಿನ ಮಂತ್ರಗಳ ಅರ್ಥ ವಿವರಣೆ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಭಕ್ತಿಯನ್ನು ಹಂಚಿ. ಹರೇ ಕೃಷ್ಣ. ಧನ್ಯವಾದಗಳು.